ಆವಾಗ ಹೆಲ್ಪ್ ಮಾಡಿದ್ದು ನನಗೆ ಈ ಒಂದು ಪರ್ಸನ್. ಡಿಲೀಟ್ ಮಾಡಿಬಿಡ್ತೀನಿ. ವಿಡಿಯೋ ಮಾಡ್ತಿದ್ದು ಬೇರೆಯವ್ರ ಫೋನಲ್ಲಿ 300 ವ್ಯೂಸ್ ಅಷ್ಟೇ ಇತ್ತು. ಐಫೋನ್ ತಗೋಬೇಕಂತ ಏನೋ ಡಿಸೈಡ್ ಮಾಡಿಬಿಟ್ಟೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ಹಿಂದೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಇನ್ಮೇಲೆ ರೆಗ್ಯುಲರ್ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ ಅಂತ. ಬಟ್ ಅದು ಕಾರಣಾಂತರದಿಂದ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನಲ್ಲಿ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಇರಬೇಕು ಅಂದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ಮೇನ್ ಟಾಪಿಕ್ಗೆ ಬರೋಣ, ನಾನು ಹೇಗೆ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ. ಇದು ಬೇಸಿಕಲಿ ಬಂದ್ಬಿಟ್ಟು ನಾನು ನನ್ನ ಹೈಯರ್ ಸ್ಟಡೀಸ್ನ ಹುಬ್ಳಿನಲ್ಲಿ ಕಂಪ್ಲೀಟ್ ಮಾಡಿದ್ದು. ನಾನು ಮೋಸ್ಟ್ಲಿ ಅವಾಗ 9th ಸ್ಟ್ಯಾಂಡರ್ಡ್ ಅನಿಸುತ್ತೆ. ಸೊ ಅವಾಗ ನನಗೆ ಸ್ಟಡಿ ಹಾಲಿಡೇಸ್ ಅಂತ 1 ವೀಕ್ ಹಾಲಿಡೇಸ್ ಕೊಟ್ಟಿದ್ರು, ಯಾಕಂದರೆ ಅವಾಗ ನನಗೆ ಎಕ್ಸಾಮ್ಸ್ ಇತ್ತು. ಸೊ ಅವಾಗ ನಾನು 1 ವೀಕ್ ಹಾಲಿಡೇ ಇದ್ದಿದ್ದರಿಂದ ನಮ್ಮೂರು ಬಂದುಬಿಟ್ಟು ದಾವಣಗೆರೆ, ನಮ್ಮ ಮನೆ ಇರೋದು ದಾವಣಗೆರೆನಲ್ಲಿ. ಸೊ ನಾನು ದಾವಣಗೆರೆಗೆ ಬಂದಿದ್ದೆ. ಆ್ಯಂಡ್ ನಾನು ದಾವಣಗೆರೆಗೆ ಬಂದು 2-3 ದಿನಕ್ಕೆ ಲಾಕ್ಡೌನ್ ಆಗಿಬಿಡ್ತು. ಸೊ ಅವಾಗ ನಾನು ಹುಬ್ಳಿಗೆ ಮತ್ತೆ ರಿಟರ್ನ್ ಹೋಗಲಿಲ್ಲ. ಸೊ ಆಲ್ಮೋಸ್ಟ್ 1 ಇಯರ್ ಅನಿಸುತ್ತೆ ದಾವಣಗೆರೆನಲ್ಲೇ ಇದ್ದೆ. ಸೊ ಅವಾಗ ನನಗೆ ಸ್ವಲ್ಪ ಫ್ರೆಂಡ್ಸ್ ಇದ್ರು ಮನೆ ಹತ್ರ. ಸೊ ಅದರಲ್ಲೊಬ್ರು ಅವ್ರ ನೇಮ್ಗೆ ಒಂದು ಫೈರ್ ಎಫೆಕ್ಟ್ ಬರೋ ಥರ ವೀಡಿಯೋನ ಬೇರೆಯವ್ರ ಹತ್ರ ಎಡಿಟ್ ಮಾಡಿಸ್ಕೊಂಡಿದ್ರು. ಸೊ ಆ ವಿಡಿಯೋನ ನಮ್ಮ ಗ್ರೂಪ್ನಲ್ಲಿ ಇರೋ ಫ್ರೆಂಡ್ಸ್ಗೆ ಎಲ್ಲರಿಗೂ ತೋರಿಸ್ತಿದ್ರು. ಅವಾಗ ನಾನು ಹಾಗೆ ಕ್ಯಾಶುವಲ್ ಅವ್ರಿಗೆ ಕೇಳಿದೆ, ನನಗೂ ಒಂದು ಈ ಥರ ಮಾಡಿಕೊಡಿ ಅಂತ. ಸೊ ಅವಾಗ ಆ ಪರ್ಸನ್ ನನಗೆ ಹೇಳಿದರು, ಇಲ್ಲ ನಾನು ಮಾಡಿಕೊಡಲ್ಲ, ಆಗಲ್ಲ ಅಂತ. ಸೊ ಅವತ್ತು ನನಗೆ ಸ್ವಲ್ಪ ಬೇಜಾರಾಯಿತು. ಸೊ ಅವಾಗ ನಮ್ಮ ಅಮ್ಮನ ಹತ್ರ ಒಂದು ಸ್ಕ್ರೀನ್ ಟಚ್ ಫೋನ್ ಇತ್ತು. ಅವಾಗ ಸ್ಕ್ರೀನ್ ಟಚ್ ಫೋನ್ ಇದ್ದರೆ ಅದೇ ದೊಡ್ಡದು ನಮಗೆ. ಸೊ ನಮ್ಮ ಅಮ್ಮನ ಹತ್ರ ಲಾವಾ ಫೋನ್ ಇತ್ತು. ಅದರಲ್ಲಿ ಯೂಟ್ಯೂಬಲ್ಲಿ ಹೆಂಗೆಂಗೋ ಮಾಡಿ ಸರ್ಚ್ ಮಾಡಿಕೊಂಡು ಆ ಟ್ಯುಟೋರಿಯಲ್ನ ಹುಡ್ಕೊಂಡು ಆ ವಿಡಿಯೋನ ನಾನು ಕೂಡ ಎಡಿಟ್ ಮಾಡಿದೆ. ಹೆಂಗೆಂಗೋ ಕಷ್ಟಪಟ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ಆ ಪರ್ಸನ್ಗೆ ಹೋಗಿ ತೋರಿಸ್ದೆ. ಸೊ ಅವತ್ತಿಂದ ನನ್ನ ಕೈಯಲ್ಲಿ ಫೋನ್ ಸಿಕ್ಕಾಗೆಲ್ಲ ನಾನು ಬರೀ ಯೂಟ್ಯೂಬಲ್ಲಿ ಆ ಎಡಿಟ್ ಮಾಡೋದು, ಈ ಎಡಿಟ್ ಮಾಡೋದು, ಟ್ಯುಟೋರಿಯಲ್ಸ್ ನೋಡ್ಕೊತ ವಿಡಿಯೋ ಎಡಿಟ್ ಮಾಡ್ಕೊತಾನೆ ಇರ್ತಿದ್ದೆ. ಸೊ ಅವಾಗಿಂದ ನಾನು ಎಡಿಟ್ನ ಕಲಿತೆ. ಆ್ಯಂಡ್ ಆ ಎಡಿಟಿಂಗ್ ರಿಲೇಟೆಡ್ ಪೇಜ್ನೇ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಲವರ್ಸ್ ಅಂತ ಇತ್ತು. ಸೊ ಆ ಪೇಜ್ನ ನಾನು ಫಾಲೋ ಮಾಡ್ತಿದ್ದೆ. ಆ ಪೇಜ್ಗೆ ನಿಯರ್ ಒಂದು 25K ಫಾಲೋವರ್ಸ್ ಇತ್ತು. ಆ ಪೇಜ್ನ ಫಾಲೋ ಮಾಡ್ತಿದ್ದೆ. ಅದರಲ್ಲಿ ಯಾವ ಥರ ವೀಡಿಯೋಸ್ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ಸ್ಟೇಟಸ್ ಹಾಕೋಕ್ಕೆ ವೀಡಿಯೋಸ್ ಮಾಡ್ತಾರಲ್ಲ, ಆ ಥರ ಒಂದು ಎಡಿಟೆಡ್ ವೀಡಿಯೋಸ್ನ ಹಾಕ್ತಿದ್ರು. ಸೊ ಆ ಅಕೌಂಟ್ನ ನಾನು ಫಾಲೋ ಮಾಡ್ತಿದ್ದೆ. ಆ್ಯಂಡ್ ಒಂದಿನ ಆ ಅಕೌಂಟ್ ಸ್ಟೋರಿನಲ್ಲಿ ಒಂದು ಸ್ಟೋರಿ ಹಾಕಿದ್ರು, ಈ ಪೇಜ್ಗೆ ಎಡಿಟರ್ಸ್ ಬೇಕು ಅಂತ. ಸೊ ನನಗೆ ಆಲ್ಮೋಸ್ಟ್ ಎಲ್ಲ ಎಡಿಟ್ನ ನಾನು ಸ್ವಲ್ಪ ಕಲ್ತಿದ್ದೆ ಅವರೇಜಾಗಿ. ಅವರು ಮಾಡೋ ಥರ ವೀಡಿಯೋಸ್ ನನಗೂ ಮಾಡೋದು ಬರ್ತಿತ್ತು. ಸೊ ನಾನು ಎಡಿಟ್ ಮಾಡ್ತೀನಿ ಬ್ರೋ ಅಂತ ಅವ್ರಿಗೆ ಮೆಸೇಜ್ ಹಾಕ್ತೆ. ಅವತ್ತವರು ಏನೂ ಯೋಚನೆ ಮಾಡಿದೆ, ನನಗೆ ಅವ್ರು 25K ಫಾಲೋವರ್ಸ್ ಇದ್ದಿದ್ದು ಅಕೌಂಟ್ ಪಾಸ್ವರ್ಡ್ನ ಕೊಟ್ಟರು. ಹೇಗೆ ನಮ್ಗೆ ಕೊಟ್ಟರು ಅಂತ ನನಗಂತೂ ಗೊತ್ತಿಲ್ಲ. ಅವತ್ತು ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ಅವತ್ತು ನನಗೆ ಜಸ್ಟ್ 25K ಫಾಲೋವರ್ಸ್ ಇರೋ ಅಕೌಂಟ್ ಅಷ್ಟೇ ಸಿಕ್ಕಿರಲಿಲ್ಲ, ಒಬ್ಬರು ಬ್ರದರ್ ಕೂಡ ಸಿಕ್ಕಿದ್ರು, ಅವರೇ ವಿಶು ಅಂತ. ಸೊ ಅವ್ರು ನನಗೆ ಅಕೌಂಟ್ ಕೊಟ್ಟಿದ ಮೇಲೆ 25K ಫಾಲೋವರ್ಸಿಂದ 80K ಫಾಲೋವರ್ಸ್ವರೆಗೂ ತೊಗೊಂಡೋದ್ವಿ. ಬಟ್ ಸಡನ್ನಾಗಿ ಆ ಅಕೌಂಟ್ ಸಸ್ಪೆಂಡ್ ಆಗಿಬಿಡ್ತು. ಸೊ ಅವಾಗ ನನಗೆ ಬೇಜಾರಾಗ್ಬಿಟ್ಟು ಒಂದು ಸ್ವಲ್ಪ ದಿನ ಎಡಿಟಿಂಗ್ ಎಲ್ಲ ಬಿಟ್ಬಿಟ್ಟಿದೆ. ಸೊ ನನಗೆ ಅವತ್ತೇನು ಅನಿಸ್ತು ಅಂತ ಗೊತ್ತಿಲ್ಲ. ಎಕ್ಸಾಕ್ಟ್ April 5th ಅವತ್ತು ಈ ಅಕೌಂಟ್ ಆಲ್ರೆಡಿ ಮುಂಚೆಯಿಂದನೇ ಇತ್ತು, ಬಟ್ ಪಬ್ಲಿಕ್ ಆಗಿತ್ತು, ಏನು ಪೋಸ್ಟ್ ಹಾಕಿರಲಿಲ್ಲ. ಸೊ ಅವತ್ತು ನನಗೆ ಏನು ಅನಿಸ್ತು ಅಂತ ಗೊತ್ತಿಲ್ಲ. ನಾನು ಅದನ್ನ ಪ್ರೈವೇಟ್ ಅಕೌಂಟಿಂದ ಪಬ್ಲಿಕ್ ಅಕೌಂಟ್ ಮಾಡಿದೆ. ಆ್ಯಂಡ್ ಅವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಅವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ಅದು 10K ವ್ಯೂಸ್ ಆಯಿತು. ಆ್ಯಂಡ್ ನೆಕ್ಸ್ಟ್ ದಿನ ಇನ್ನೊಂದು ವೀಡಿಯೋನು ಅಪ್ಲೋಡ್ ಮಾಡಿದೆ, ಅದನ್ನು ಕೂಡ 10K ವ್ಯೂಸ್ ಆಯಿತು. ಸ್ಟಾರ್ಟಿಂಗ್ 2 ವೀಡಿಯೋನು 10K ವ್ಯೂಸ್ ಆಯಿತು. ಯಾಕೆ ಗೊತ್ತಾ, ಅವತ್ತು April 6 ನನ್ನ ಬರ್ಡೇ ಇತ್ತು. ಸೊ ನನ್ನ ಫೋಟೋಸ್ನ ನಾನು ಕ್ಯಾಶುವಲಿ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ನನ್ನ ವೀಡಿಯೋನ ಎಲ್ಲರೂ ಬರ್ಡೇಗೆ ಸ್ಟೋರಿ ಹಾಕಿದ್ರು. ಸೊ ಅದರಿಂದ ಆ ವೀಡಿಯೋಸ್ದು ವ್ಯೂಸ್ ಸ್ವಲ್ಪ ಜಾಸ್ತಿ ಆಗಿತ್ತು. ಆ್ಯಂಡ್ ಅದನ್ನು ನೋಡ್ಬಿಟ್ಟು ನಾನು ಫುಲ್ ಮೋಟಿವೇಶನ್ ಆಗಿಬಿಟ್ಟು ಆ್ಯಂಡ್ ಕಂಟಿನ್ಯೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಆ 2 ವೀಡಿಯೋ ಆದಮೇಲೆ ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನನಗೆ ವ್ಯೂಸ್ ಬರ್ತಿರಲಿಲ್ಲ. ನಾರ್ಮಲಾಗಿ ಒಂದು 200-300 ಬರ್ತಿತ್ತು. ಆವಾಗ ನನಗೆ ಹೆಲ್ಪ್ ಮಾಡಿದ್ದು ಬಂದ್ಬಿಟ್ಟು ಈ ಒಂದು ಪರ್ಸನ್. ಇವು ನನ್ನ ಕ್ಲೋಸ್ ಫ್ರೆಂಡ್. ಜಿಮ್ನಲ್ಲೂ ನಾವಿಬ್ಬರು ಪರಿಚಯ ಆಗಿದ್ದು. ಇಬ್ಬರು ಯಾವಾಗಲೂ ಜೊತೆಗೆ ವರ್ಕೌಟ್ ಮಾಡ್ತಿದ್ವಿ. ಇಬ್ಬರು ಏನೇ ಇದ್ದರೂ ಶೇರ್ ಮಾಡ್ತಿದ್ವಿ, ಯಾವುದೇ ವಿಷಯ ಆಗಿರಲಿ. ಸೊ ಆವಾಗ ಹೆಲ್ಪ್ ಮಾಡಿದ್ದು ನನಗೆ ಈ ಒಂದು ಪರ್ಸನ್. ಯಾವ ಥರ ಅಂದರೆ, ಒಂಥರ ಗೈಡ್ ಮಾಡ್ತಾಯಿದ್ದ, ಈ ಥರ ವೀಡಿಯೋ ಮಾಡು, ಇಷ್ಟೊತ್ತಿಗೆ ಅಪ್ಲೋಡ್ ಮಾಡು ಅಂತ. ಆ್ಯಂಡ್ ನಾನು ಪ್ರತಿ ವೀಡಿಯೋನು ಅವನ ಅಕೌಂಟ್ಗೆ ಕೊಲ್ಯಾಬ್ ಆಗ್ತಿದ್ದೆ. ಸೊ ಅವಾಗ ಅವನಿಗೆ ಒಂದು ನಿಯರ್ 1K ಫಾಲೋವರ್ಸ್ ಇತ್ತು. ಸೊ ಅದರಿಂದ ನನ್ನ ವೀಡಿಯೋಸ್ಗೆ 1Kಯಿಂದ 2K ವ್ಯೂಸ್ ಬರ್ತಾ ಇತ್ತು. ಎಲ್ಲ ವೀಡಿಯೋನು ಅವನಿಗೆ ಕೊಲ್ಯಾಬ್ ಆಗ್ತಿದ್ದೆ ನಾನು. ಸೊ ಆ ವ್ಯೂಸ್ ಬರ್ತಾ ಇತ್ತು. ಸಡನ್ನಾಗಿ ಒಂದು ದಿನ ಏನಾಯಿತು ಅಂದರೆ, ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದು ಬೆಳಗ್ಗೆ, ನಾನು ಸಂಜೆ ಆದ್ರೂ ಒಂದು 300 ವ್ಯೂಸ್ ಅಷ್ಟೇ ಇತ್ತು. ಕ್ಯಾಶುವಲಾಗಿ ಎಲ್ಲ ವೀಡಿಯೋಗೂ ನಾನು 2000 ಮೇಲೆ ವ್ಯೂಸ್ ಬರ್ತಾ ಇತ್ತು. ಆ ವಿಡಿಯೋ ಒಂದೇ 600 ಏನೋ 300 ವ್ಯೂಸ್ ಇತ್ತು. ಕರೆಕ್ಟಾಗಿ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ.
ಬಟ್ ಅಷ್ಟು ವ್ಯೂಸ್ ಇತ್ತು. ಅವತ್ತು ನನಗೆ ಒಂಥರ ಏನೋ ಬೇಜಾರಾಯಿತು ಈ ವಿಡಿಯೋ ಓಡಿಲ್ಲ ಅಂತ. ಆ್ಯಂಡ್ ಅವನಿಗೆ ನಾನು ಹೇಳಿದೆ ಅವತ್ತು ಜಿಮ್ನಲ್ಲಿ, ಈ ವಿಡಿಯೋ ಓಡಿಲ್ಲ, ನಾನು ಇದನ್ನ ಡಿಲೀಟ್ ಮಾಡಿಬಿಡ್ತೀನಿ, ನೀವು ಕೊಲೆಬ್ ರಿಮೂವ್ ಮಾಡು ಅಂತ. ಅವತ್ತು ನನಗವನು ಆ ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಬಿಡಲಿಲ್ಲ, ಬೇಡ ಇರಲಿ ನೋಡೋಣ ಅಂತ. ಅದೇ ನನ್ನ ಅಕೌಂಟ್ಗೆ ಒಂದು ಟರ್ನಿಂಗ್ ಪಾಯಿಂಟು. ಅವತ್ತು ನಾನು ಡಿಲೀಟ್ ಮಾಡಬೇಕು ಅಂತ ಇದ್ದಿದ್ದು ವಿಡಿಯೋ ನೆಕ್ಸ್ಟ್ ಡೇ ನಾನು ಓಪನ್ ಮಾಡಿ ನೋಡಿದಾಗ 130K ವ್ಯೂಸ್ ಆಗಿತ್ತು. ಅಂದರೆ 1,30,000 ಜನ ಆ ವಿಡಿಯೋನ ನೋಡಿದ್ರು. ಸೊ ಅಲ್ಲಿಂದ ನನ್ನ ಪೇಜ್ ಟರ್ನ್ ಆಯಿತು, ಸ್ವಲ್ಪ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಅವ್ನು ನನಗೆ ಹೇಳ್ದ, ಒಂದು ಸರಿ ಕೊಲೆಬ್ ಇಲ್ಲದೇ ಸಿಂಗಲಾಗಿ ಅಪ್ಲೋಡ್ ಮಾಡಿಬಿಟ್ಟು ನೋಡು ಯಾವ ಥರ ವ್ಯೂಸ್ ಬರುತ್ತೆ ಚೆಕ್ ಮಾಡೋಣ ಅಂತ. ಆ್ಯಂಡ್ ನಾನು ಅವ್ನು ಹೇಳಿದ ಥರನೇ ಎಲ್ಲ ಫಾಲೋ ಮಾಡ್ತಿದ್ದೆ. ಸೊ ಸಿಂಗಲ್ ವೀಡಿಯೋನ ಯಾರಿಗೂ ಕೊಲೆಬ್ ಹಾಕದೆ ಅಪ್ಲೋಡ್ ಮಾಡಿದೆ. ಆ ವಿಡಿಯೋನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅವಾಗಿಂದ ಸಿಂಗಲಾಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಿಮಗೆ ಹೇಳೋದನ್ನೇ ಮರೆತುಬಿಟ್ಟೆ, ಅವಾಗ ನಾನು ವಿಡಿಯೋ ಮಾಡ್ತಿದ್ದಿದ್ದು ಬೇರೆಯವ್ರ ಫೋನಲ್ಲಿ. ನನ್ನ ಹತ್ರ ಫೋನ್ ಇತ್ತು, ಬಟ್ ಆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದರೆ ನಾನಂತಲೇ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಕ್ಯಾಮ್ರಾ ಇತ್ತು. ಸೊ ಅದಕ್ಕೆ ನಾನು ಬೇರೆಯವ್ರ ಫೋನ್ನ ಇಸ್ಕೊಂಡು ವಿಡಿಯೋ ಮಾಡ್ತಿದ್ದೆ, ಅದು ಕೂಡ ಬೇರೆಯವ್ರ ಐಫೋನ್. ಯಾಕಂದರೆ ನನಗೆ ಒಂಥರ ಹುಚ್ಚಿತ್ತು ಅವಾಗ, ಕ್ವಾಲಿಟಿ ವೀಡಿಯೋಸ್ ಹಾಕಬೇಕು ಅಂತ. ಸೊ ಅದರಿಂದ ಐಫೋನ್ನ ಇಸ್ಕೊಂಡು ಬೇರೆಯವ್ರದ್ದು ವೀಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡ್ತಿದ್ದೆ. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಬೇರೆಯವ್ರ ಫೋನ್ ಇಸ್ಕೊಂಡು ಮಾಡಬೇಕು ಅಂದರೆ ಅವ್ರು ಬರೋವರೆಗೂ ಕಾಯಬೇಕು. ಇಫ್ ಇನ್ ಕೇಸ್ ಅವ್ರು ಬರಲಿಲ್ಲ ಅಂದರೆ ಅವತ್ತು ಅಪ್ಲೋಡ್ ಮಾಡೋಕ್ಕೆ ವೀಡಿಯೋನೇ ಇರ್ತಿದ್ದಿಲ್ಲ ನನಗೆ. ಆ್ಯಂಡ್ ಪದೇ ಅವ್ರಿಗೆ ಫೋನ್ ಕೇಳಬೇಕಂದ್ರೆ ಏನೋ ಒಂಥರ ಆಗ್ತಿತ್ತು. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ನಾನೇ ಒಂದು ಐಫೋನ್ ತೊಗೋಬೇಕು ವೀಡಿಯೋ ಮಾಡೋಕ್ಕೆ ಅಂತ. ಆ್ಯಂಡ್ ಅವತ್ತು ಐಫೋನ್ ತೊಗೋಬೇಕಂತ ಏನೋ ಡಿಸೈಡ್ ಮಾಡಿಬಿಟ್ಟೆ. ಬಟ್ ನನ್ನ ಹತ್ರ ಕಾಸಿರಬೇಕಲ್ಲ. ಎಕ್ಸಾಕ್ಟ್ ನನ್ನ ಕಾಲೇಜ್ ಮುಗಿದ್ಬಿಟ್ಟು 2 ಇಯರ್ಸ್ ಆಗಿತ್ತು. ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು, ಬಟ್ 1 ಮಂತ್ ನಾನು ಅಲ್ಲಿ ಹೋಗ್ಬಿಟ್ಟು ಜಾಬ್ ಮಾಡಿದೆ. ನನಗೆ ಸೆಟ್ ಆಗಿಲ್ಲ ಬೆಂಗಳೂರು ಅಂತ ಬಿಟ್ಟು ಬಂದುಬಿಟ್ಟೆ. ಅವಾಗಿಂದ ಎಕ್ಸಾಕ್ಟ್ ನಾನು 2 ಇಯರ್ಸ್ ಕೆಲಸಕ್ಕೆ ಹೋಗಿಲ್ಲ, ಮನೇಲೇ ಇದ್ದೆ. ಸೊ ಅವಾಗ ಮನೇಲಿ ಬೈಸ್ಕೊತಿದ್ದೆ, ಕೆಲಸಕ್ಕೆ ಹೋಗಲ್ಲ, ಏನು ಮಾಡಲ್ಲ ಅಂತ. ಸೊ ಮನೇಲೂ ಕೇಳೋಕ್ಕಾಗಲ್ಲ ಫೋನ್ನ, ಏನು ಮಾಡಬೇಕು. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ, ಒಂದು ಕೆಲಸ ಸಿಕ್ತು, ಹುಡ್ಕೊಂಡು ಇಲ್ಲೇ ದಾವಣಗೆರೆಯಲ್ಲೇ ಒಂದು ಕೆಲಸಕ್ಕೆ ಹೋದೆ. ಆ್ಯಂಡ್ ಆ ಕೆಲಸಕ್ಕೆ ಹೋದ್ಮೇಲೆ ನಾನು ನಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ಫೋನ್ ಕೊಡಿಸಿ ಈ ಥರ ಬೇಕು ಅಂತ ಎಲ್ಲ ಕೇಳಿದೆ. ಆವಾಗ ನಾನು ಹೇಳಿದ್ದು ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೋತೀನಿ, 25K ಇದೆ ಅಂತ. ಆವಾಗ ನಮ್ಮಮ್ಮ ಬೈದರು, ಯಾಕಂದರೆ ಅವಾಗ 25K ಅಂದರೆ ಅದು ತುಂಬ ಕಾಸ್ಟ್ಲಿ. ಫೋನ್ಗೆ ಅಷ್ಟೆಲ್ಲ ಅಮೌಂಟ್ ಹಾಕಬೇಡ, ಸುಮ್ಮನೆ ಹೋಗ್ಬಿಟ್ಟು ನಿನ್ನ ಕೆಲಸ ನೋಡ್ಕೊ, ಹೋಗಿ ಇರೋ ಫೋನ್ ಯೂಸ್ ಮಾಡು ಅಂತ. ಸೊ ಮತ್ತೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ ಹೇಗೂ, ಹಾಗೆ ನಮ್ಮ ಅಮ್ಮನಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಒಪ್ಪಿಸ್ದೆ ಹೆಂಗೋ. ಬಟ್ ಏನಾಯಿತು ಅಂದರೆ, ನಾನು ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೋಬೇಕಂತ ಇದ್ದವನು ಹೊಸ ಐಫೋನ್ನ ತೊಗೊಂಡೆ. ಅದು ನಮ್ಮ ಅಮ್ಮನಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಆದಮೇಲೆ. ಆ್ಯಂಡ್ ಅವ್ರ ಹತ್ರ ಕೇಳೋದನ್ನೇ ಕೇಳಿಬಿಟ್ಟೆ, ಬಟ್ ಅವ್ರ ಹತ್ರ ದುಡ್ಡು ಇರಬೇಕಲ್ಲ. ಸೊ ಅದಕ್ಕೆ ದುಡ್ಡು ಕೊಟ್ಟಿದ್ದು ಹೇಗೆ ಗೊತ್ತಾ, ಅವ್ರದ್ದೊಂದು ಗೋಲ್ಡ್ ಐಟಮ್ ಇತ್ತು. ಸೊ ಅದನ್ನ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟು ಅದನ್ನ ಲೋನ್ ತೊಗೊಂಡು ನನಗೆ 50K ಕೊಟ್ಟು ಹೋಗಿ ಫೋನ್ ತೊಗೊಂತ. ಆ್ಯಂಡ್ ಹೋಗ್ಬಿಟ್ಟು ನಾನು ಐಫೋನ್ 13ನ ತೊಗೊಂಡೆ ಅವತ್ತು. ಆ್ಯಂಡ್ ಅವತ್ತಿಂದ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಫೋನಲ್ಲೇ ಕಂಟಿನ್ಯೂ ಆಗ್ತಿದ್ದೆ. ಆ್ಯಂಡ್ ಅವತ್ತು ನಾನು ಡಿಸೈಡ್ ಮಾಡಿದೆ, ನನಗೋಸ್ಕರ ಇಷ್ಟು ನಂಬಿಕೆ ಇಟ್ಟು ಫೋನ್ ಕೊಡಿಸಿದ್ದಾರೆ, ಸೊ ಇದರಲ್ಲೇ ನಾನು ಏನಾದರೂ ಅಚೀವ್ ಮಾಡಲೇಬೇಕು ಅಂತ. ಸೊ ಅವತ್ತಿಂದ ನಾನು ವೀಡಿಯೋ ಕಂಟಿನ್ಯೂ ಆಗಿ ಆಗ್ತಿದ್ದೆ. ಆ್ಯಂಡ್ ಇವಾಗಲೂ ಅದಕ್ಕೋಸ್ಕರನೇ ಸ್ಟ್ರಗಲ್ ಮಾಡ್ತಿದ್ದೀನಿ. ಆ್ಯಂಡ್ ಸಕ್ಸಸ್ ಕೂಡ ಆಗೇ ಆಗ್ತೀನಿ, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಸೊ ನೀವು ಕೇಳ್ಬೋದು, ಇಷ್ಟೆಲ್ಲ ಮಾಡಿಬಿಟ್ಟು ನಿಮ್ಗೇನು ಸಿಕ್ತು ಅಂತ. ನನಗೆ ಅದಕ್ಕೆ ಆನ್ಸರ್ ಇದೆ. ಇವಾಗ ನಾನು ಇನ್ಸ್ಟಾ ಅಕೌಂಟಲ್ಲಿ ಒಂದು ನಿಯರ್ 10K ಫಾಲೋವರ್ಸ್ ಇದ್ದಾರೆ. ಸೊ ಅಷ್ಟು ಜನದ ಪ್ರೀತಿ ಮತ್ತು ನಂಬಿಕೆನ ಗಳಿಸ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ನಾನು ನನ್ನ ಫ್ರೆಂಡ್ ಹೇಳಿದ್ನಲ್ಲ ಆವಾಗಲೇ, ಅವನು ಕೊಟ್ಟೂರಲ್ಲಿ ಒಂದು ಜಿಮ್ಮಲ್ಲಿ ವರ್ಕ್ ಮಾಡ್ತಾಯಿದ್ದ. ಸೊ ಆ ಜಿಮ್ ಓಪನಿಂಗ್ ಇತ್ತು, ನನಗೆ ಇನ್ವೈಟ್ ಮಾಡಿದರು. ಅಲ್ಲಿಗೆ ಹೋಗಿದ್ದೆ ಆ್ಯಂಡ್ ನನಗೆ ಸನ್ಮಾನ ಕೂಡ ಮಾಡಿದರು. ಸೊ ಅವತ್ತು ಒಂಥರ ಖುಷಿ ಆಯಿತು. ಸೊ ಇನ್ನೊಂದು ಏನಂದರೆ, ನಾನು ಇದೇ ಕಂಟೆಂಟ್ ಕ್ರಿಯೇಷನಿಂದ ಒಂದು ಪ್ರೋಟೀನ್ ಬ್ರ್ಯಾಂಡಿಂದ ಸ್ಪಾನ್ಸರ್ನ ತೊಗೊಂಡೆ. ಆ್ಯಂಡ್ ಇವಾಗಲೂ ಆ ಸ್ಪಾನ್ಸರ್ ಇದೆ. ಆ್ಯಂಡ್ ಮಂತ್ಲಿ ಸ್ಟ್ಯಾಕ್ ಕೂಡ ಕಳಿಸ್ತಾರೆ. ಇಫ್ ಇನ್ ಕೇಸ್ ನಾನು ಏನಾದರೂ ಅವತ್ತು ನಾನು ಹೊಸ ಫೋನ್ ತೊಗೊಂಡಾಗ ಸ್ಟಾರ್ಟ್ ಮಾಡೋಣ, ಇಲ್ಲ ಅವಾಗ ಸ್ಟಾರ್ಟ್ ಮಾಡೋಣ, ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಎಕ್ಸ್ಕ್ಯೂಸ್ ಕೊಟ್ಟಿದ್ದಿದ್ರೆ ಇವತ್ತು ಇಷ್ಟೆಲ್ಲ ನಾನು ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ಆ್ಯಂಡ್ ನಿಮ್ಮ ಮುಂದೆ ಮಾತಾಡ್ತಾ ಇರಲಿಲ್ಲ ಅನಿಸುತ್ತೆ. ಸೊ ನೀವು ಅಷ್ಟೇ, ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಆವಾಗಲೇ ಸ್ಟಾರ್ಟ್ ಮಾಡಿಬಿಡಿ. ಆ್ಯಂಡ್ ಸ್ಟಾರ್ಟ್ ಮಾಡಿದ ಮೇಲೆ ಅದೆಲ್ಲ ಈಸಿನೇ, ಏನೇ ಪ್ರಾಬ್ಲಮ್ಸ್ ಬರಲಿ ಅದಾಗೆ ದಾರಿಗಳು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ನೀವು ಇಟ್ಟಿರೋ ಹೆಜ್ಜೆನ ಯಾವಾಗಲೂ ಹಿಂಗೆ ತೊಗೊಳಕ್ಕೆ ಹೋಗ್ಬೇಡಿ. ಸೊ ನೋಡಿದ್ರಲ್ಲ ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಹೇಗಿತ್ತು ಅಂತ. ಆ್ಯಂಡ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಯಾಕೆ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.